ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಸೋಮವಾರ ಮತ್ತು ಮಂಗಳವಾರ 2 ದಿವಸ ಲಾಗ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಏನು ಮಾಡಿದೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಮಳೆ ಬರ್ತಾ ಇತ್ತಲ್ವ, ಸೋಮವಾರ ಸಂಜೆ ಲಾಗ್ ಆಗಿರುತ್ತೆ ಇದು. ಮಳೆ ಬರ್ತಾ ಇತ್ತು ಅಂತೇಳ್ಬಿಟ್ಟು ಸ್ವಲ್ಪ ಸೋಂಪು ಹಾಕ್ಬಿಟ್ಟು ಬಿಸಿ ನೀರು ಕಾಯಿಸ್ಕೊತಾ ಇದ್ದೀನಿ, ಸೋಂಪು ವಾಟ್ರು. ಇನ್ನು ಪುದೀನ, ಕೊತ್ತಂಬರಿ, ಸ್ವಲ್ಪ ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ತೊಗೊಂಬಂದಿದೆ. ಅದೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಅಷ್ಟರೊಳಗಡೆ ನೀರು ಕಾಯೋಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಅವಾಗವಾಗ ಈ ಥರ ಸೋಂಪು ವಾಟರು, ಜೀರಿಗೆ ವಾಟ್ರು ಈ ಥರ ಎಲ್ಲ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಬೇಗನೆ ರಿಲೀಫ್ ಆಗುತ್ತೆ. ಅದಕ್ಕೆ ನಾವು ಟೀ ಕಾಫಿ ಎಲ್ಲ ಅಭ್ಯಾಸ ಇಲ್ಲ ನಮಗೆ. ಜೀರಿಗೆ ವಾಟ್ರು, ಸೋಂಪು ವಾಟ್ರು, ಈ ಥರ ಓಂಕಾಳು ವಾಟ್ರು ಈ ಥರ ಕುಡಿತೀರಿ. ಇನ್ನು ಸಂಜೆ ಆಗಿತ್ತು, ಡಿನ್ನರ್ಗೆ ಬಂದು ಚಪಾತಿ ಮಾಡ್ಕೊಳೋಣ ಅಂದ್ಬಿಟ್ಟು ಸ್ವಲ್ಪ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಹಾಕಿ ಕ್ಯಾಪ್ಸಿಕಮ್ ಕರ್ರಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ ಈ ಥರ ಮಾಡಿದ್ರೆ. ಫಸ್ಟ್ ಬಾಣಲಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, 2 ಟೇಬಲ್ ಸ್ಪೂನ್ ಕಡಲೆ ಬೀಜ, 1-2 ಈರುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿ ಹಾಕಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 ಟೊಮಟನ ಕಟ್ ಮಾಡಿ ಹಾಕಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಲ್ಲುಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಬೇಕು. ಟೊಮಟ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಂದು 10 ನಿಮಿಷ ತಣ್ಣಗಾಗೋಕ್ಕೆ ಬಿಡಬೇಕು ಮಸಾಲೆನ. ಈ ಕರ್ರಿ ತುಂಬಾ ಟೇಸ್ಟಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದು ತಣ್ಣಗಾಗೋಷ್ಟರಲ್ಲಿ ಇನ್ನೊಂದು ಬಾಣಲಿ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ, 1 ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನು ಕಟ್ ಮಾಡಿ ಹಾಕಿ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಒಂದು ಅರ್ಧ ಫ್ರೈ ಆಗಬೇಕು. ಅರ್ಧ ಫ್ರೈ ಆದಮೇಲೆ 1 ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡಿ ಹಾಕ್ಕೊಬೇಕು. ಇನ್ನು ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ಇಲ್ಲಿ ಫ್ರೈ ಆಗಿತ್ತಲ್ವ, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಆಮೇಲೆ ರುಬ್ಬಿರೋ ಮಸಾಲೆನೂ ಹಾಕಿ, ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು. ಇದು ಚಪಾತಿಗಲ್ವಾ, ಸ್ವಲ್ಪ ಗ್ರೇವಿಯಾಗಿದ್ರೇ ಚೆನ್ನಾಗಿರುತ್ತೆ, ಜಾಸ್ತಿ ನೀರು ಹಾಕ್ಕೊಬಾರ್ದು. ಅದು ಎಷ್ಟು ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಆಯಿತು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ರೆಡಿ ಆಗಿಬಿಡುತ್ತೆ. ಇವಾಗ ರೆಡಿ ಆಯಿತು ನೋಡಿ. ಇನ್ನು ಚಪಾತಿಗೂ ಎಲ್ಲ ಒಂದೇ ಸರಿ ತೀಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಹಸಿಟ್ಟಾಗ್ಬಿಟ್ಟು ಅದ್ರ ಒಂದು ಲೇಯರ್ನ ತೀಡ್ಕೊಂಡು ಎಣ್ಣೆ ಸ್ವಲ್ಪ ಹಾಕಿ ಅದು ಸೆಂಟ್ರಲ್ಲಿ ಸ್ವಲ್ಪ ಹಸಿಟ್ಟಾಗ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ತೀಡೋದ್ರಿಂದ ನಮಗೆ ಚಪಾತಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಇನ್ನು ಒಂದೊಂದೇ ಎಲ್ಲ ಒಂದೇ ಸರಿ ಒಂದು 4-5 ತೀಡಿ ಇಟ್ಕೊಂಬಿಟ್ಟು ಇವಾಗೆಲ್ಲ ಸುಟ್ಕೊತಾ ಇದ್ದೀನಿ. ಇವಾಗ ಮಳೆ ಬೇರೆ ಬರ್ತಾ ಇತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳೋದ್ರಿಂದ. ಇನ್ನು ಚಪಾತಿ ಎಲ್ಲ ಒಂದೇ ಸರಿ ಸುಟ್ಕೊಂಡು ಇಬ್ಬರು ಊಟನೂ ಮಾಡಿಕೊಂಡ್ರಿ. ಇನ್ನು ಊಟ ಎಲ್ಲ ಮಾಡಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊತೀನಿ ನಾನು. ಇನ್ನು ಇವತ್ತಿನ ಲಾಗು ಕೂಡ ಇಷ್ಟೇ. ಇದು ಮಂಡೇ ಈವ್ನಿಂಗ್ ಲಾಗ್ ಆಗಿರುತ್ತೆ. ಇನ್ನು ಡಿನ್ನರು ಮುಗಿಸ್ಕೊಂಡ್ರಿ. ಇನ್ನು ಮಂಗಳವಾರ ಬೆಳಗ್ಗೆ ಲಾಗಿದ್ದು. ಬೆಳಗ್ಗೆ ಎದ್ದು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಟಿಫನ್ಗೆ ಸ್ವಲ್ಪ ಸಿಂಪಲಾಗಿ ಬಿಸಿಬೇಳೆ ಬಾತ್ ಮಾಡಿದ್ದೆ, ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ಸ್ವಲ್ಪ ಲೇಟಾಗಿ ಎದ್ದೊಳಿದ್ರೆ ಮಳೆ ಬರ್ತಾ ಇತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದೊಳಿದ್ರಿ. ಇನ್ನು ಸೋಫಾ ಕವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆನೂ ಹಾಕಿದ್ದೆ ಮಿಷಿನ್ಗೆ, ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೆ. ಈ ಮಳೆ ಬಂದ್ರೇ ಸ್ವಲ್ಪ, ಇನ್ನು ಮಂಗಳವಾರ ಲಾಗ ಇದು, ಮಳೆ ಬಂದ್ರೇ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಗಲ್ಲ. ಇವತ್ತೇನೋ ಸ್ವಲ್ಪ ಮಳೆ ಇರಲಿಲ್ಲ, ಮಳೆ ಎಲ್ಲ ಬಂದು ನಿಂತೋಯ್ತು, ಬೆಳಿಗ್ಗೆನೇ ಬಂದು ನಿಂತೋಯ್ತು. ಇನ್ನು ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೆ. ಒಣಗಾಕ್ಬಿಟ್ಟು ಇನ್ನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮನೆ ಗುಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನು ಎಡಿಟಿಂಗ್ ಕೆಲಸ ಎಲ್ಲ ಇರುತ್ತಲ್ವ, ಅದೆಲ್ಲ ಮಾಡ್ಕೊಬೇಕಂದ್ಬಿಟ್ಟು ಬೇಗನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನು ಟಿಫನು ಸಿಂಪಲಾಗಿ ಬಿಸಿಬೇಳೆ ಬಾತ್ ಮಾಡಿದ್ನಲ್ಲ, ಇದು ಆಲ್ರೆಡಿ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಶಾರ್ಟ್ ವೀಡಿಯೋದಲ್ಲಿ. ಅದಕ್ಕೆ ನಾನು ಶೇರ್ ಮಾಡಿಲ್ಲ. ತುಂಬಾ ಟೇಸ್ಟಾಗಿ ಬಂದಿತ್ತು. ಇನ್ನು 1 ಎಗ್ಗು, 1-2 ಸೌತೆಕಾಯಿ ಇಟ್ಕೊಂಡು ನಾನು ಬ್ರೇಕ್ಫಾಸ್ಟ್ನ ಕೂಡ ಮುಗಿಸ್ಕೊಂಡೆ. ಇನ್ನು ಮಧ್ಯಾಹ್ನ ಹಾಗೇ ಹೋಗಿತ್ತು. ಮಧ್ಯಾಹ್ನ ಸಾಯಂಕಾಲ ಟೈಮ್ ಅಂದ್ಕೊತೀನಿ, ಸ್ವಲ್ಪ ಪಪ್ಪಾಯ ಜ್ಯೂಸ್ ಕೂಡ ಮಾಡಿಕೊಂಡು ಅದಕ್ಕೆ ಒಂದು 4 ಡೇಟ್ಸ್ನ ಇಟ್ಕೊಂಡು ತಿಂತಾಯಿದ್ದೀನಿ. ನನ್ನ ವಾರ್ಡ್ರೋಬ್ ನೋಡಿ ಎಷ್ಟು
ಅಷ್ಟು ಮೆಸ್ಸಿ ಆಗಿದೆ. ಸರಿ ಕ್ಲೀನ್ ಮಾಡೋಣ ಇವತ್ತು ಅಂತೇಳ್ಬಿಟ್ಟು ಒಂದು 4 ಗಂಟೆ ಆಗಿತ್ತು. ಏನು ಎಡಿಟಿಂಗ್ ಎಲ್ಲ ಆಗೋಷ್ಟರಲ್ಲಿ ಅಷ್ಟೊತ್ತಾಗಿತ್ತು. ಇನ್ನು ಜ್ಯೂಸ್ ಕುಡ್ಕೊಂಡೆ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಒಂದೊಂದು ಲೇಯರಾಗೆ ಎತ್ತಿಟ್ಕೊಂಬಿಟ್ಟು ಸ್ವಲ್ಪ ಕೋಲಿನ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒರೆಸ್ಕೊಂಡು ನಮ್ಮ ಹಸ್ಬೆಂಡ್ದೇ ಒಂದು ಸೈಡು ನನ್ನದೇ ಒಂದು ಸೈಡ್ ಎತ್ತಿಟ್ಕೊಂಬಿಡೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಎಷ್ಟೇ ಕ್ಲೀನಾಗಿಟ್ರೂ ಒಂದ್ಸರಿ ಈ ಥರ ಆಗಿಬಿಡುತ್ತೆ. ಆ ಟೈಮಲ್ಲಿ ಎಳೆದ್ಬಿಡ್ತೀರಿ ಎಲ್ಲರೂ ಹೋಗಬೇಕು ಅಂದರೆ ಸಡನ್ನಾಗಿ ಸಿಕ್ಕಲ್ಲ ನಮಗೆ. ಆವಾಗೇನಾಗುತ್ತೆ ಒಂದೊಂದು ಕಡೆನೇ ಎಳೆದು ಬಿಸಾಕ್ಬಿಡ್ತೀರಿ. ಎಷ್ಟು ಕ್ಲೀನ್ ಮಾಡಿಕೊಂಡ್ರು ಈ ಥರ ಆಗೇ ಆಗುತ್ತೆ. ಎಲ್ಲರ ಮನೇಲಿ ಇದೇ ಥರ ಅನಿಸುತ್ತೆ. ಇನ್ನು ಒಂದೊಂದು ದಿವಸನೇ ಒಂದೊಂದು ಕೆಲಸ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಇವತ್ತು ವಾರ್ಡ್ರೋಬ್ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಒಂದೊಂದು ದಿವಸನೇ ಒಂದೊಂದು ಥರ ಕೆಲಸ ಮಾಡ್ಕೊಂಬಿಡ್ತೀನಿ. ಎಲ್ಲ ಒಂದೇ ದಿವಸ ಇಟ್ಕೊಳಕ್ಕೆ ಹೋಗಲ್ಲ ನಾನು. ಇವಾಗ ಎಲ್ಲ ಒಂದೊಂದು ಸೈಡೇ ಇಡ್ತಾಯಿದ್ದೀನಿ. ಪ್ಯಾಂಟ್ಸ್ ಎಲ್ಲ ಒಂದು ಕಡೆ, ಶರ್ಟ್ಸ್ ಎಲ್ಲ ಒಂದು ಕಡೆ ಆ ಥರ ಕ್ಲೀನ್ ಮಾಡಿ ಇಡೋದ್ರಿಂದ ನಮಗೂ ಈ ಸರಿ ಸ್ವಲ್ಪ ಬೇರೆ ಥರ ಇಡೋಣ ಅಂದ್ಬಿಟ್ಟು ಚೇಂಜ್ ಮಾಡ್ತಾಯಿದ್ದೀನಿ. ಯಾವಾಗ ಒಂದು 2 ತಿಂಗ್ಳಿಗೆ 3 ತಿಂಗ್ಳಿಗೆ ಒಂದು ಸರಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಆವಾಗ ಆ ಕಡೆದು ಈ ಕಡೆಗೆ, ಈ ಕಡೆದು ಆ ಕಡೆಗೆ ಚೇಂಜ್ ಮಾಡಿ ನೋಡ್ತಾ ಇರ್ತೀನಿ. ಆ ಕಡೆ ಇಟ್ಟರೆ ನಮಗೆ ಚೆನ್ನಾಗಿರುತ್ತೆ, ಎತ್ಕೊಳೋದಕ್ಕೆ ಈಸಿಯಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಆವಾಗವಾಗ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ ಬಟ್ಟೆಗಳನ್ನ. ಇವಾಗ ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಶರ್ಟ್ಸ್ ಒಂದು ಕಡೆ, ನಮ್ಮ ಹಸ್ಬೆಂಡ್ದೇ ಒಂದು ಕಡೆ, ನನ್ನದೇ ಒಂದು ಕಡೆ ಇಟ್ಬಿಡ್ತೀನಿ. ಟವಲ್ಸ್ ಎಲ್ಲ ಒಂದು ಕಡೆ, ಆ ಥರ ಎಲ್ಲ ಸಪ್ರೇಟಾಗಿ ಇಟ್ಬಿಡ್ತೀನಿ. ಸ್ಯಾರೀಸ್ ಒಂದು ಕಡೆ, ಡೈಲಿ ವೇರ್ಗೆ ಒಂದು ಕಡೆ ಆ ಥರ ಇಡ್ತಾಯಿದ್ದೀನಿ. ಎಷ್ಟು ಕಬೋರ್ಡ್ ಇದ್ದರೂ ಸಾಕಾಗಲ್ಲ ಬಟ್ಟೆಗಳಿಡೋದಕ್ಕೆ. ಎಷ್ಟೊಂದಿರುತ್ತೆ. ಅದೆಲ್ಲ ಸಪ್ರೇಟಾಗಿ ಇಟ್ಬಿಡ್ತೀನಿ. ಯಾವುದೆಲ್ಲ ಯೂಸ್ ಮಾಡಲ್ಲ ಅದೆಲ್ಲ ಒಂದು ಕಡೆ ಇಟ್ಬಿಡ್ತೀನಿ. ಇನ್ನು ಇದೆಲ್ಲ ಮಡ್ಚೋಷ್ಟರಲ್ಲಿ ನನಗೆ ಟೈಮ್ ಆಗಿದೆ ಗೊತ್ತಾಗಿಲ್ಲ. 5:30 ಮೇಲೆ ಆಗೋಯಿತು. ಇನ್ನು ನೈಟ್ ಡಿನ್ನರ್ಗೆ ಏನು ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಇನ್ನು ಬೆಳಿಗ್ಗೆ ರಂಗೋಲಿ ಕೂಡ ಹಾಕಿರಲಿಲ್ಲ. ರಂಗೋಲಿನೂ ಒಂದು ಡಿಸೈನ್ ಸಿಂಪಲಾಗಿ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೇನಾದ್ರು ಇಷ್ಟನೋ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕೀಪ್ ವಾಚಿಂಗ್ ಪ್ಲೀಸ್. ಥ್ಯಾಂಕ್ ಯು.